ನಮಸ್ಕಾರ. ನಾನು ಡಾಕ್ಟರ್ ರಾಶಿ ಎಂ.ಆರ್. ಮಂಗಳೂರು ವಿಶ್ವವಿದ್ಯಾನಿಲಯದ BSc ಭಾಷಿಕ ಕನ್ನಡ 3ನೇ ಚಾತುರ್ಮಾಸದ ಸೆಷನ್ 6ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸೆಷನ್ 6ಕ್ಕೆ ಸಂಬಂಧಪಟ್ಟ ಹಾಗೆ ತಂದೇವಿ ದೀಪಾನ ಅನ್ನುವಂತಹ ಜನಪದ ಗೀತೆಯ ಒಳ ವಿವರಗಳನ್ನ ನೋಡೋಣ. ಈಗಾಗಲೇ ಸೆಷನ್ 5ರಲ್ಲಿ ನಾನು ಆ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಸಂಪ್ರದಾಯವನ್ನು ಆಚರಿಸಲಾಗುತ್ತೆ ಅನ್ನೋದರ ಅಂಶವನ್ನ ನಾನು ತಿಳಿಸಿದ್ದೀನಿ. ಹಾಗೆ ಈ ದೀಪದ ಹಬ್ಬದ ವಿಶೇಷತೆ ಏನು, ಅದರ ಪ್ರಸ್ತುತತೆ ಏನು, ಅಂಟಿಗೆ ಪಂಟಿಗೆ ಪದ್ಧತಿಯ ಆಚರಣೆಯ ಪ್ರಮುಖ ಅಂಶಗಳು ಮತ್ತು ದೀಪಾವಳಿಯ ಹಬ್ಬದ ಆಚರಣೆಯ ವಿಧಾನಗಳ ಕುರಿತು ಇಂದಿನ ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ. ದೀಪಾವಳಿ ಹಬ್ಬದ ಆಚರಣೆ ಮತ್ತು ವಿಶೇಷತೆ. ಇದೊಂದು ಬೆಳಕಿನ ಹಬ್ಬ. ನರಕ ಚತುರ್ದಶಿ ಒಂದಿಗೆ ಈ ಒಂದು ಹಬ್ಬ ಆರಂಭ ಆಗತ್ತೆ. ನೀರು ತುಂಬುವ ಶಾಸ್ತ್ರದೊಂದಿಗೆ ಈ ಒಂದು ಹಬ್ಬ ನಾಂದಿ ಆಗತ್ತೆ. ಅಲ್ಲಿ ಮನೆಯ ಅಳಿಯನಿಗೆ ಅಭ್ಯಂಜನವನ್ನ ಮಾಡಿಸಲಾಗತ್ತೆ. ಅಳಿಯನ ಸ್ನಾನದ ನಂತರ ಮನೆ ಮಂದಿಯ ಉಳಿದವರಿಗೆ ಸ್ನಾನ. ಮದುವೆಯಾದ ಮೊದಲ ವರ್ಷ ಅಳಿಯನಿಗೆ ಈ ರೀತಿಯ ದೀಪಾವಳಿ ಹಬ್ಬದ ವಿಶೇಷ ಅಭ್ಯಂಜನ ಸ್ನಾನ ನಡೀತದೆ ಎಣ್ಣೆ ಶಾಸ್ತ್ರದೊಂದಿಗೆ. ಈ ಅಭ್ಯಂಜನದ ವರ್ಣನೆ ಕುವೆಂಪುರವರ ಅಜ್ಜಯ್ಯನ ಅಭ್ಯಂಜನದ ವರ್ಣನೆಯನ್ನ ನೆನಪಿಸುತ್ತೆ. ಇದರ ಭಾಗ್ಯ ಮೊದಲು ಸಿಗುವಂಥದ್ದು ಮನೆ ಅಳಿಯನಿಗೆ. ಮಲೆನಾಡಿನ ಅಭ್ಯಂಜನ ಅಂದ್ರೆ ಹೇಳ್ಬೇಕಾ, 7 ಹಂಡೆಯ ನೀರು, ಏಲಕ್ಕಿಯ ಪರಿಮಳದೊಂದಿಗೆ ಕುದಿಯುವ ನೀರಿನಲ್ಲಿ 2 ತಾಸಿನ ಅಂದ್ರೆ 2 ಗಂಟೆಯ ಅಭ್ಯಂಜನವನ್ನ ಮುಗಿಸಿದ ಅಳಿಯನನ್ನ ಬೆಂಕಿಯ ಮುಂದೆ ಕಂಬಳಿ ಮುಚ್ಚಿ ಮಲಗಿಸ್ತಾರಂತೆ. ಮಲಗಿಸಿ ಹಾಡನ್ನ ಹೇಳುವ ಸಂಪ್ರದಾಯ ಇದೆಯಂತೆ. ಆ ನಂತರ ಮನೆ ಮಕ್ಕಳೆಲ್ಲ ಸ್ನಾನ ಮುಗಿಸಿ ಅಷ್ಟೊತ್ತಿಗೆ ಮನೆಯ ಮುಂದೆ ಹೊಳೆಗೆ ಹರಿದಂತಾಗತ್ತಂತೆ. ಈ ಅಭ್ಯಂಜನದ ಒಂದು ಸ್ವರೂಪ, ಈ ಅಭ್ಯಂಜನದ ಶಾಸ್ತ್ರ ಬಹಳ ಮುಖ್ಯವಾದುದು. ಇದು ನರಕ ಚತುರ್ದಶಿ ಎಂದು ನಡೀತದೆ. ಇನ್ನು ಎರಡನೆಯ ಬಹಳ ಮುಖ್ಯ ದೀಪಾವಳಿ ಹಬ್ಬದ ಆಚರಣೆಗಳಲ್ಲಿ ಅಂದ್ರೆ ಎರಡನೆಯ ಹಂತ ಬಲೀಂದ್ರನ ಪೂಜೆ. ಜನಪದರಲ್ಲಿ ಒಂದು ನಂಬಿಕೆ ಇದೆ. ಈ ಅಂದು ಬಲೀಂದ್ರ ಕಾರ್ತಿಕದ ಹಿತವಾದ ಸಂದ ರಾತ್ರಿಯಲ್ಲಿ ಮೇಲೇರಿ ಭೂಮಿಗೆ ಬರುವ ಕಲ್ಪನೆ ಇದೆ. ಆ ಬಲೀಂದ್ರ ಬರುವಾಗ ಕಲ್ಲಿನ ಮಳೆಯೇ ಸುರಿಯುತ್ತಂತೆ, ಹುಲ್ಲು ಹಸುರೆಲ್ಲ ಚಿಗಿಯುತ್ತಂತೆ. ಅಂಥ ಬಲೀಂದ್ರನನ್ನ ಭಕ್ತಿಯಿಂದ ಮನೆ ತುಂಬಿಸ್ಕೊಳ್ತಾರಂತೆ. ಕರ್ಪೂರದ ಆರತಿ ಬೆಳಗಿ ಚಾಮ್ರದ ಗಾಳಿ ಬೀಸಿ ಉಪಚರಿಸ್ತಾರಂತೆ. ಇನ್ನ ಮಲೆನಾಡಿನ ದೀಪಾವಳಿಯ ವಿಶೇಷಗಳಲ್ಲಿ ಮತ್ತೊಂದು ಅಂದ್ರೆ ಗೋಪೂಜೆ. ಇಲ್ಲಿ ಪಾಡ್ಯಮಿಯ ದಿನ ಗೋಪೂಜೆ ಜರುಗುತ್ತೆ. ಗೋವುಗಳಿಗೆನ್ನೆಲ್ಲ ಸಿಂಗರಿಸಿ ಪೂಜೆ ಮಾಡಿ ಮೆರವಣಿಗೆ ಹೊರಡೋದಕ್ಕೆ ಏರ್ಪಾಡು ಮಾಡ್ತಾರಂತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮೆರವಣಿಗೆ ಹೊರಟಂತಹ ದನಕರುಗಳು ಸಂಜೆಯ ವೇಳೆಗೆ ಮನೆಗೆ ಬಂದಾಗ ಮತ್ತೆ ಪೂಜೆ ಮಾಡಿ ಒಳಗೆ ಕರೆದುಕೊಳ್ತಾರಂತೆ. ಅಂದ್ರೆ ಲಕ್ಷ್ಮಿ ಒಳ ಪ್ರವೇಶ ಮಾಡ್ತಾಳೆ ಅನ್ನುವಂಥದ್ದು ನಂಬಿಕೆ. ಈ ದನಕರುಗಳು ಮೆರವಣಿಗೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಹೆಣ್ಮಕ್ಳು ಮೈಮರೆತು ಹಾಡ್ತಾರಂತೆ ಆ ದನಕರುಗಳ ಸಿಂಗಾರವನ್ನ ನೋಡಿ. ಇನ್ನ ಮುಂದಿನ ಹಂತ ದೀಪ ನೀಡುವ ಸಂಪ್ರದಾಯ. ಈ ನಮ್ಮ ಜನಪದ ಗೀತೆಯ ಮುಖ್ಯ ಭಾಗ ಅದು. ಬೆಳಕಿನ ಹಬ್ಬ ಅಂದ್ರೆ ದೀಪಾವಳಿಯ ಹಬ್ಬದ ಬಾಗಿನ ಅಂತ ಹೇಳಿ ಕರಿಬಹುದು ಈ ದೀಪ ನೀಡುವ ಸಂಪ್ರದಾಯವನ್ನ. ಮಲೆನಾಡಿನಲ್ಲಿ ಮಾತ್ರ ಕಾಣಬಹುದಾದಂತಹ ವೈಶಿಷ್ಟ್ಯಗಳಲ್ಲಿ ಇದು ಒಂದು. ಬಲಿಪಾಡ್ಯಮಿಯ ರಾತ್ರಿ ಒಕ್ಕಲು ಮಕ್ಕಳೆಲ್ಲ ಸೀಮೆಯ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ದೇವರಿಗೆ ಹಣ್ಣು ಕಾಯಿ ಒಪ್ಪಿಸಿ ದೇವರ ನಂದಾದೀಪದಿಂದ ತಮ್ಮ ಹಣತೆಗಳನ್ನ ಹೊತ್ತಿಸಿಕೊಂಡು 18 ಜನಗಳ ಗುಂಪಾಗಿ ವಿಂಗಡಣೆಗೊಂಡು ಒಂದೊಂದು ಕಡೆಗೆ ಹಾಡುತ್ತಾ ದೀಪ ನೀಡಲು ಹೋಗ್ತಾರಂತೆ. ಆ ದೀಪ ನೀಡಲು ಹೋಗುವಂತಹ ಆ ತಂಡದವರ ಒಂದು ಮಾಹಿತಿ ನಮಗೆ ಸಿಗತ್ತೆ ಇಲ್ಲಿ. ತಡರಾತ್ರಿ ದಟ್ಟವಾದ ಕಾಡುಗಳ ನಡುವೆ ಕಾಲು ದಾರಿಗಳಲ್ಲಿ ದೀಪ ಹಿಡಿದ ಯಜಮಾನ ಮುಂದಿರಲು ದೀಪದಾರಿಗಳ ಮೆರವಣಿಗೆ ಸಾಗುತ್ತದೆ. ಅವರು ಹಿಡಿದ ಹಣತೆಯ ಬೆಳಕು ಅಕ್ಕಪಕ್ಕದ ಗಿಡ ಮರಗಳ ಮೇಲೆಲ್ಲ ಚೆಲ್ಲುತ್ತದೆ.
ತಂಪು ಗಾಳಿಯ ಜೊತೆಗೆ ಪರಿಮಳವೂ ಸೇರಿ ಅವರ ಹಾಡುಗಳೆಲ್ಲ ಸುತ್ತಲೂ ಮಾರ್ಧನಿಸುತ್ತದೆ. ದೀಪದ ನೆರವಿನಿಂದ ದಟ್ಟ ಕಾಡೇ ಆದರೂ ಕಲ್ಲು ಮುಳ್ಳಿದ್ದರೂ ಹುಲ್ಲೆಂದು ತಿಳಿಯುತ್ತಾ ಏರುದನಿಯಲ್ಲಿಯೇ ಹಾಡುವೆವು ಭಗವಂತ ಎಂದು ಹಾಡುತ್ತಾ ಕಾಡು ದಾಟಿ ಗುಡ್ಡ ಏರಿ ಇಳಿದು ಊರು ಸೇರುತ್ತಾರೆ. ಊರವರ ಮನೆ ಮುಂದೆ ಬಂದು ನಿಂತು ಒಕ್ಕೊರಿನಲ್ಲಿ ದೀಪ ದೀಪ ದೀವಳಿಗೆ ಜೋಳಿಗೆ ತುಂಬ ಹೋಳಿಗೆ ಎನ್ನುತ್ತಾ ತಾವು ಬಂದುದರ ಸೂಚನೆ ನೀಡುತ್ತಾ ಮನೆಯ ಅಂದ ಚಂದವನ್ನ ವರ್ಣಿಸ್ತಾರೆ. ಚಂದಿರನಂತೆ ಸೊಗಸಾದ ಮನೆಯ ಒಡೆಯನನ್ನ ಬಾಗಿಲು ತೆಗೆಯುವಂತೆ ಕೇಳಿಕೊಳ್ಳುತ್ತಾ ತಾವು ಸಾಗಿ ಬಂದ ದಾರಿಯ ಕಷ್ಟವನ್ನ ವಿವರಿಸುತ್ತಾ ದೀಪ ಕೊಳ್ಳುವಂತೆ ಬೇಡಿಕೊಳ್ತಾರೆ. ಜೊತೆಗೆ ಬಾಗಿಲು ತೆರೆದ ಕೈಗಳಿಗೆ ಭಾಗ್ಯ ಬಂದೊದಗಲಿ, ದೀಪ ಕೊಂಡವರಿಗೆ ದೊರೆ ಪದವಿ ದೊರಕಾಲಿ ಎಂದು ಹಾರೈಸ್ತಾರಂತೆ. ಆಗ ಬಾಗಿಲು ತೆರೆಯುತ್ತದೆ. ಮನೆಯವರೆಲ್ಲ ಬಂದು ದೀಪ ತಂದವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾರಂತೆ. ದೀಪಕ್ಕೆ ಕಾಸು ಹಾಕಿ ದೀಪದ ಒಂದು ಕುಡಿಯನ್ನ ಮನೆಯೊಳಗೆ ತೆಗೆದುಕೊಂಡು ಹೋಗಿ ಹಚ್ಚಿಡ್ತಾರೆ. ಆನಂತರ ದೀಪದ ಪದ ಕೇಳಲು ಅನುವಾಗ್ತಾರೆ. ಮಧ್ಯರಾತ್ರಿಯ ವೇಳೆಯಲ್ಲಿ ಜಗತ್ತೇ ಕತ್ತಲಿನಾಳದಲ್ಲಿ ಮುಳುಗಿದ್ರೂ ಹಗಲಿಡೀ ಹಬ್ಬದ ಸಂಭ್ರಮದಿಂದ ದಣಿದ ಸುತ್ತಲಿನ ತಂಪಾದ ಗಾಳಿಗೆ ನಿದ್ದೆ ಬರುವಂತೆ ಆದರೂ ಕೂಡ ಎಲ್ಲರೂ ಕೂಡ ಅವರ ಹಾಡುಗಳನ್ನ ಕೇಳುತ್ತಾ ಕುಳಿತುಕೊಳ್ತಾರೆ. ದೀಪ ತಂದವರಲ್ಲಿ 4 ಜನ ಹಾಡನ್ನ ಹೇಳೋದಕ್ಕೆ ಆರಂಭಿಸಿದ್ರೆ ಉಳಿದವರು ಪಲ್ಲವಿ ಹೆಣೆಯುತ್ತಾ ಹೋಗ್ತಾರೆ, ಮುಮ್ಮೇಳ ಮತ್ತು ಹಿಮ್ಮೇಳದವರು. ಈ ಹೊತ್ತಿನಲ್ಲಿ ಮನೆಯ ತಾಯಿ ಬಂದು ದೀಪಕ್ಕೆ ಎಣ್ಣೆ ಎರಿತಾಳೆ. ಯಾಕೆಂದ್ರೆ ಆ ದೀಪ ಆರಿ ಹೋಗ್ಬಾರ್ದು. ಪಟ್ಟೆಯ ಸೀರೆಯನ್ನುಟ್ಟು ಮುತ್ತಿನ ಹಾರವ ಧರಿಸಿದ ತಾಯಿ ಎಚ್ಚರಗೊಂಡ ಮಗುವನ್ನು ಜೋಗುಳ ಹಾಡಿ ಮಲಗಿಸಿ ವಾಲೆಯ ಬೆಳಕು ನೆರಳಾಡಿಸುತ್ತಿರಲು ಬಂದು ದೀಪಕ್ಕೆ ಎಣ್ಣೆಯನ್ನು ಎರೆಯಬಂದ ನೀವು ಚಿರಕಾಲ ಸುಖವಾಗಿ ಬಾಳುವಂತಾಗಲಿ ಎಂದು ಆ ತಾಯಿಗೆ ಹಾರೈಸ್ತಾರೆ. ದೀಪ ಪ್ರಜ್ವಲಿಸ್ತದೆ, ಹಾಡು ರಂಗೇರ್ತದೆ. ಗೌರಿಯ ಮಡಿಲಿಗೊರಗಿ ನಂದಿಯ ಮೇಲೆ ಕಾಲು ಚಾಚಿ ಮಲಗಿದ ಶಿವನನ್ನ ಎಲ್ಲರೂ ಸ್ಮರಿಸ್ತಾರಂತೆ. ಹೀಗೆ ಪೀಠಿಕೆ ಹಾಡುಗಳು ಮುಗಿದ ಮೇಲೆ ಇತರ ಹಾಡುಗಳು ಆರಂಭ ಆಗ್ತವೆ. ಈ ಸಂದರ್ಭದಲ್ಲಿ ಹಾಡುವವರು ಒಂದು ಗುಂಪಾದ್ರೆ ಪಲ್ಲವಿ ಕಟ್ಟುವವರು ಇನ್ನೊಂದು ಗುಂಪಾಗಿ ಸೇರ್ಕೊಳ್ತಾರಂತೆ. ಅಲ್ಲಿ ಪರಸ್ಪರ ಸಂಭಾಷಣೆ, ಕತೆ, ಹಾಡುಗಳನ್ನ ಹೇಳ್ತಾರೆ. ಇಲ್ಲಿ ಅವ್ರು ಹೇಳುವಂತಹ ಕತೆಗಳು ಮತ್ತೆ ಹಾಡುಗಳು ನಮ್ಗೆ ಅಚ್ಚರಿಯನ್ನ ಉಂಟು ಮಾಡ್ತವೆ. ಈ ದೀಪದಾರಿಗಳ ಜೋಳಿಗೆಯಲ್ಲಿ ಅದೆಷ್ಟೋ ಹಾಡುಗಳು, ಅದೆಷ್ಟೋ ಕತೆಗಳು ಇದಾವೆ. ಎಷ್ಟು ಸಂಖ್ಯೆಯಲ್ಲಿ ಇದಾವೆ ಅಂತ ಲೆಕ್ಕ ಇಟ್ಟವ್ರು ಯಾರು? ಒಂದೊಂದನ್ನು ಬಿಡಿಸಿ ಹೇಳುವಾಗ ನಮ್ಮ ಕಣ್ಣ ಮುಂದೆ ಯಕ್ಷಲೋಕವೇ ತೆರೆದು ಅಂತ ಕಾಣಿಸುತ್ತೆ. ಹೀಗೆ ಒಂದೊಂದು ಮನೆಯಲ್ಲಿ 4 ಪದಗಳನ್ನ ಹೇಳಿ ಮನೆಯಿಂದ ಮನೆಗೆ ಸಾಕ್ತಾರಂತೆ. ಪ್ರತಿ ಮನೆಯಲ್ಲೂ ಹಣದ ಅಥವಾ ಹಬ್ಬದ ಭಕ್ಷ್ಯಗಳ ಕಾಣಿಕೆ ಸಲ್ಲುತ್ತಂತೆ. ಹೀಗೆ ಪಾಡ್ಯಮಿಯಿಂದ ತೊಡಗಿ 3 ರಾತ್ರಿಗಳ ಪರ್ಯಂತ ಈ ದೀಪದ ಜಾತ್ರೆ ಸಾಗುತ್ತಂತೆ. ಇದು ಮಲೆನಾಡಿನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಜರುಗುವಂತಹ ಒಂದು ಸಂಪ್ರದಾಯ. ಇನ್ನು ಪದ್ಯ ಭಾಗದ ಒಂದಷ್ಟು ವಿವರಗಳನ್ನ ನೋಡೋಣ. ಸುತ್ತಿದ ಸೆರಗು ಮ್ಯಾಲೆತ್ತಿದ ಕೈಗಾಳು, ಕುತ್ತಿಗೆ ಸರವೇ ಜೋಲಾಡಿ, ಕುತ್ತಿಗೆ ಸರವೇ ಜೋಲಾಡಿ ಗಂಗೆಯ ನೆತ್ತೆತ್ತಿದ್ದಂಗಿ ದಣಿದಾಳು. ಈ ಜನಪದ ಗೀತೆಯ ಲಯವನ್ನ ಗಮನಿಸಿ. ತ್ರಿಪದಿ ಅಂದ್ರೆ 3 ಸಾಲಿನ ಪದ್ಯ. ಅದನ್ನ ಹಾಡೋದಕ್ಕೋಸ್ಕರ 4 ಸಾಲುಗಳಾಗಿ ಮಾಡಿಕೊಳ್ಳಾಗ್ತಾ ಇತ್ತು. ಅಂದ್ರೆ ಹಾಡಿನ ಮಟ್ಟಿಗಾಗಿ ಮಾತ್ರ. ಇಲ್ಲಿ ಗಮನಿಸಿ, 2ನೇ ಸಾಲೆ 3ನೇ ಸಾಲಿನಲ್ಲಿ ಪುನರಾವರ್ತನೆ ಆಗಿರೋದನ್ನ ನಾವು ಗಮನಿಸ್ಕೊಳ್ಬೇಕಾದದ್ದು ಇಲ್ಲಿ ವಿಶೇಷ. ಸುತ್ತಿದ ಸೆರಗು ಮ್ಯಾಲೆತ್ತಿದ ಕೈಗಾಳು, ಕುತ್ತಿಗೆ ಸರವೇ ಜೋಲಾಡಿ, ಕುತ್ತಿಗೆ ಸರವೇ ಜೋಲಾಡಿ ಗಂಗೆಯ ನೆತ್ತೆತ್ತಿ ತಂಗಿ ತಣಿದಾಳು. ಆ ಗಂಗೆಯ ಪೂಜೆಗೆ ಗಂಗೆಯನ್ನ ತರೋದಕ್ಕೆ ಹೊರಟ ಸ್ತ್ರೀಯೊಬ್ಬಳ, ನೀರೆಯೊಬ್ಬಳ ವರ್ಣನೆ ಈ ಭಾಗದಲ್ಲಿ ಬರುತ್ತೆ. 7 ಹಂಡೆ ನೀರು ಯಾಲಕ್ಕಿ ಪರಿಮಾಳ, ಎದ್ದೆದ್ದು ಮರಳಿ ಉಕ್ಕ್ಯಾವೋ, ಎದ್ದೆದ್ದು ಮರಳಿ ಉಕ್ಕ್ಯಾವೋ ಅಭ್ಯಂಗಕ್ಕೆ ಮುದ್ದಿನಳಿಯನ ಕರೆತನ್ನಿ. ಅಲ್ಲಿ ಅಳಿಯನ ಅಭ್ಯಂಜನದ ಒಂದು ಆರಂಭ ಆಗತ್ತೆ. ಚೆಲುವ ಬಲೀಂದ್ರರಾಯ ಬಲಗೊಂಡು ಬರೋ ಮುನ್ನ ಕಲ್ಲಿನ ಮಳೆಯೇ ಸುರಿದಾವು, ಕಲ್ಲಿನ ಮಳೆಯೇ ಸುರಿದಾವು ನಮ್ಮೂರ ಹುಲ್ಲು ಹಸಿರೆಲ್ಲ ಚಿಗಿತಾವು. ಆ ಬಲೀಂದ್ರ ಆ ಬಲಿಪಾಡ್ಯಮಿಯ ದಿನ ಬರುವಂತಹದ್ದರ ವರ್ಣನೆ ಅದಾಗಿದೆ. ಹುಲ್ಲು ಹಸಿರೆಲ್ಲ ಚಿಗಿತಾವೋ ಬಲಿರಾಯ ದಯಮಾಡು ನಮ್ಮ ಮನೆಗಿಂದು. ಅಂದು ಬಲೀಂದ್ರ ಭೂಮಿಗೆ ಬರುವ ಕಲ್ಪನೆಯನ್ನ
ಜನಪದರದ್ದು ಅನ್ನುವಂಥದ್ದನ್ನು ಕೆ.ವಿ. ಸುಬ್ಬಣ್ಣ ಅವರು ಹೇಳ್ತಾ ಇದ್ದಾರೆ. ಸಂಗ್ರಹಿಸಿ ಇರುವ ಹಾಡಿನಲ್ಲಿ ಈ ಒಂದು ಅಂಶ ಕಂಡುಬರುತ್ತೆ ನೋಡಿ. ಇನ್ನು ಗೋಪೂಜೆಯ ವರ್ಣನೆ, ಅದರಲ್ಲೂ ಗೋವುಗಳನ್ನು ಹೇಗೆ ಸಿಂಗರಿಸ್ತಾರೆ ಅನ್ನುವಂತಹದ್ದು. ಚೆನ್ನ ಬಾಸಿಂಗ ತೊಟ್ಟು ಬೆನ್ನು ಬಾಲ ಕುಣಿಸಿ ನನ್ನ ತಮ್ಮಯ್ಯನ ಬಸವಣ್ಣ ಓಡಾಗ ಚಿನ್ನಾದ ದುಗುಳೆ ಮುಸುಕ್ಯಾವು. ಸಂಜೆಯಾಯಿತು ನಮ್ಮ ಸೌಭಾಗ್ಯದ ಸಂಜೆ, ದನ ಬಂದು ಎತ್ತು ಕರಬಂದು ನಮ್ಮನೆಗೆ ಎಂದಿಲ್ಲದ ಭಾಗ್ಯ ಸಿರಿ ಬಂದು, ಕತ್ತಾಲೆ ಗಿಡಪಾಲು ಸುತ್ತು ಮಾವಿನ ಸಾಲು, ಎತ್ತೆತ್ತಾಲು ಬೆಳಕು ದೌಡಿಟ್ಟು ಹಬ್ಬ್ಯಾವು ದೀಪದ ದಾರಿ ನೇರಾಗಿ. ಆ ಗೋವುಗಳು ರಾತ್ರಿ ಅಂದರೆ ಸಂಜೆಯ ವೇಳೆಗೆ ಮನೆಗೆ ಮುಟ್ಟುವಂತಹ ಸಂದರ್ಭದಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದರ ವಿವರಗಳು. ಇನ್ನು ಮುಂದೆ ದೀಪದಾರಿಗಳು ಒಕ್ಕಲು ಮನೆತನದವರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಯ ನಂದಾದೀಪದಿಂದ ಕುಡಿಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ದೀಪವನ್ನು ನೀಡುವಂತಹದ್ದು. ದೀಪ ದೀವೆಳಿಗೆ ಜೋಳಿಗೆ ತುಂಬ ಹೋಳಿಗೆ ಅಂತ ಹೇಳಿ ಹಾಡ್ತಾ ಕಾಡು ಕಲ್ಲು ಮುಳ್ಳಿನ ದಾರಿಯಲ್ಲಿ ಸಾಕ್ತಾ ಆ ದೀಪದಾರಿಗಳು ಬಾಗಿಲು ಚಂದ ಈ ಮನೆ ಬಾಗಿಲು ಚಂದ, ಬಾಗಿಲ ಮ್ಯಾಲನ ಬರೆದಾರೆ ಸಿರಿಕಾನ ಕೊಚ್ಚು ಪಾಲುಣ್ಣುವ ನವಿಲಿಂಡು. ಕದಕ್ಕಿಂತ ಕದ ಚಂದ ಈ ಮನೆಯ ಕದ ಚಂದ, ಕದದ ಮ್ಯಾಲಾನ ಕೊರೆದಾರೆ ಸಾಲಾಗಿ ಕಿವಿಯತ್ತಿ ನಿಂತ ಮಿಕ ಹಿಂಡು. ಆ ಒಂದು ಬಾಗಿಲಿನ ವರ್ಣನೆ, ಆ ಒಂದು ಮನೆಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಳ್ತಾರೆ ನಾವು ಹೇಗೆ ಬಂದಿದ್ದೀವಿ ಎನ್ನುವಂಥದ್ದನ್ನು ಆ ದೀಪದಾರಿಗಳು ಹೇಳ್ಕೊಳ್ತಾ ಇದ್ದಾರೆ. ಮುಳ್ಳಾಗೆ ಕಲ್ಲಾಗೆ ಬಂದೇವಯ್ಯ, ತಂದೇವಿ ದೀಪಾನ ಕೊಳ್ಳೀರಯ್ಯ, ಕತ್ತಲು ಹಾದ್ಯಾಗೆ ಬಂದೇವಯ್ಯ, ತಂದೇವಿ ದೀಪಾನ ಕೊಳ್ಳೀರಯ್ಯ, ಗುಡ್ಡ ಬೆಟ್ಟ ಹತ್ತಿ ಬಂದೇವಯ್ಯ, ತಂದೇವಿ ದೀಪಾನ ಕೊಳ್ಳೀರಯ್ಯ. ನಾವು ಎಷ್ಟು ಕಷ್ಟದ ದಾರಿಯಿಂದ ಬಂದಿದ್ದೀವಿ, ಈ ಕಗ್ಗತ್ತಲ ನಡುವೆ ಕಲ್ಲು ಮುಳ್ಳಿನ ದಾರಿಯಲ್ಲಿ ಬಂದಿದ್ದೇವೆ, ನೀವು ದೀಪವನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಾಗಿಲು ತೆಗೆದ ಕೈಗೆ ಭಾಗ್ಯದ ಮಳೆ ಬಂದು ಹಾರೈಸ್ತಾ ಇದ್ದಾರೆ. ಈ ಬಾಗಿಲನ್ನು ತೆಗೆದ ಕೈಗೆ ಏನು ಬರಬೇಕು? ಭಾಗ್ಯ ಬರಬೇಕು. ದೀಪ ಕೊಂಡವರಿಗೆ ದೊರೆ ಪದವಿ ದೊರೆಯಾಲಿ, ದೀಪ ದೇವರ ಕರುಣಿಸಾಲಿ ಅಂತ ಹೇಳ್ತಾರೆ. ಮುಂದುವರೆದು ಆ ದೀಪ ನೀಡುವ ಒಂದು ಆ ಮನೆಯಲ್ಲಿ ಹಾಡುಗಳನ್ನು ಹೇಳುವಂತಹದ್ದು ಎಲ್ಲವೂ ಕೂಡ ಸಾಗುತ್ತೆ. ಮುಂದೆ ಅವರು ಭತ್ತಾವ ಬಿತ್ತಿದರೆ ಭತ್ತಾವನ ಉಂಡಾರು, ಭತ್ತಾದ ಹುಲ್ಲ ನಮಗಾಕಿ ಭತ್ತಾದ ಹುಲ್ಲು ನಿಮಗಾಕಿ ಸಾಕಿದರು, ನೀನು ಹೋಗಿ ಸಲಹೋ ಮರುತ್ಯಾವ. ಸ್ವಾಮಿಯೊಂದು ಪಟ್ಟೆ ನುಡುವಾರು ಮ್ಯಾಲೊಂದು ಕವಚ ತೊಡುವಾರು ಮ್ಯಾಲೊಂದು ಪದಕ ನೀಡುವಾರು, ಏ ಗಿಣಿಯೇ ಚಿನ್ನದ ಸೋಗೆ ಬಣ್ಣದ ನವಿಲೆ. ಈ ರೀತಿಯ ಹಾಡುಗಳನ್ನು ಹಾಡ್ತಾ ಮುಳ್ಳಾಗೆ ಕಲ್ಲಾಗೆ ಬಂದೇವಯ್ಯ, ತಂದೇವಿ ದೀಪನ ಕೊಳ್ಳಿರಯ್ಯ ಅಂತ ಹೇಳ್ತಾ ದೀಪವನ್ನು ಮನೆಯಿಂದ ಮನೆಗೆ ಅದರ ಕುಡಿಯ ವಿನಿಮಯವನ್ನು ಮಾಡ್ತಾ ಸಾಕ್ತಾರೆ. ಈ ಸಂಪ್ರದಾಯ ಇಂದಿಗೂ ಕೂಡ ಮಲೆನಾಡಿನಲ್ಲಿ ಉಳಿದುಕೊಂಡು ಬಂದಿದೆ. ಇನ್ನು ಈ ಸೆಷನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ 1, ಅವರು ನೀಡಿದ ದೀಪ ಕೃತಿಯ ಸಂಗ್ರಹಕಾರರು ಯಾರು? ಸರಿಯಾದ ಉತ್ತರ ಕೆ.ವಿ. ಸುಬ್ಬಣ್ಣ. ಪ್ರಶ್ನೆ 2, ಬಲೀಂದ್ರನು ಎಲ್ಲಿಗೆ ಬರುವನೆಂಬ ಕಲ್ಪನೆ ಜನಪದರದ್ದಾಗಿದೆ. ಸರಿಯಾದ ಉತ್ತರ ಭೂಮಿ. ಪ್ರಶ್ನೆ 3, ದೀಪದ ಜಾತ್ರೆ ಎಷ್ಟು ದಿನಗಳವರೆಗೆ ಸಾಗುತ್ತದೆ? ಸರಿಯಾದ ಉತ್ತರ 3. ಮಲೆನಾಡಿನಲ್ಲಿ ಅಭ್ಯಂಜನದ ಭಾಗ್ಯ ಯಾರಿಗೆ ಮೊದಲು ದೊರೆಯುತ್ತದೆ? ಸರಿಯಾದ ಉತ್ತರ ಅಳಿಯ. ಪ್ರಶ್ನೆ 5, ನೀರು ತುಂಬುವ ಶಾಸ್ತ್ರದಲ್ಲಿ ಯಾರ ಸೌಂದರ್ಯವನ್ನು ವರ್ಣಿಸಲಾಗುತ್ತದೆ? ಸರಿಯಾದ ಉತ್ತರ ನೀರೆ. ಇದಕ್ಕೆ ಸಂಬಂಧಿಸಿದಂತೆ ಆಧಾರ ಗ್ರಂಥಗಳು: ಕನ್ನಡ ವಿಷಯ ವಿಶ್ವಕೋಶ ಜಾನಪದ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು. ಇವರು 2006ರಲ್ಲಿ ಪ್ರಕಟಿಸಿದಂತಹ ವಿಶ್ವಕೋಶದ ಪುಸ್ತಕ ಅದು. ನುಡಿಬೆಳಕು ಅನ್ನುವಂಥದ್ದು ಮಂಗಳ ಪಠ್ಯಪುಸ್ತಕ ಮಾಲಿಕೆ, ಮಂಗಳ ಗಂಗೋತ್ರಿಯವರು ಮಾಡಿರುವಂಥದ್ದು, ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಸಾರಾಂಗ ಮಾಡಿರುವಂಥದ್ದು. ಇದನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಜ್ಞಾಪಿಸ್ಕೊಳ್ಬೋದು. ಮತ್ತು ಕೆ.ವಿ. ಸುಬ್ಬಣ್ಣ ಅವರ ಪೂರ್ಣ ಸಂಗ್ರಹಿಸಿರುವ ಅವರು ನೀಡಿದ ದೀಪ ಅನ್ನುವಂತಹ ಪೂರ್ಣ ಕೃತಿಯನ್ನು ನೀವು ಕೂಡ
ಓದಬಹುದು. ಧನ್ಯವಾದಗಳು.